ಖುಷಿಯಾಗಿದೆ ತಾನೆ? ತುಂಬಾ ತುಂಬಾ ಹಾಯ್ ಗೈಸ್, ಇನ್ಸ್ಟಾಗ್ರಾಮ್ದಲ್ಲಿ ಈ ಥರ ಒಂದು ವಿಡಿಯೋ ತುಂಬಾ ಟ್ರೆಂಡಲ್ಲಿ ಐತೆ. ಸೊ ಸಿಂಪಲ್ಲಾಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೋದು ನೀವು ಅಂತ ಹೇಳ್ಕೊಡ್ತೀನಿ. ಸೊ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಒಂದು ವಿಡಿಯೋನ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋ ಕ್ಲಿಪ್ಪು ಮತ್ತು ಟೆಲಿಗ್ರಾಮ್ ಚಾನಲಲ್ಲಿ ವಿಡಿಯೋ ಕ್ಲಿಪ್ ಕೊಟ್ಟಿರ್ತೀನಿ ಮತ್ತು ವಾಲೆಟ್ ಮಿಷನಲ್ಲಿ ಪ್ರೀಸೆಟ್ ಲಿಂಕ್ನ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ನೆಕ್ಸ್ಟ್ ಕೊಟ್ಕೊಂಡು ಓಕೆನಾ, ನೆಕ್ಸ್ಟ್ ಕೊಟ್ಕೊಂಡು ಕಂಟಿನ್ಯೂ ಟೆಂಪ್ಲೇಟ್ ಅಂತ ಕೊಡಿ. ಸೊ ಈ ರೀತಿ ಕಾಣಿಸುತ್ತೆ ಓಕೆನಾ. ಸೊ ಇಲ್ಲಿ ನೀವು ಜಸ್ಟ್ ಏನು ಮಾಡಬೇಕಾಗಿರಲ್ಲ, ನಿಮ್ಮೊಂದು ಫೋಟೋಸ್ನ ಅಂದರೆ ಇಲ್ಲಿ ಫೋಟೋಸ್ನ ಯಾವ್ದು ಹಾಕ್ಬೇಕು ಅಂದ್ಕೊಂಡಿರುತ್ತೆ ಆ ಒಂದು ಫೋಟೋ ಮತ್ತು ನೀವು ಆ ಒಂದು ಬ್ಯಾಕ್ಗ್ರೌಂಡಲ್ಲಿ ಬರುವಂಥ ವಿಡಿಯೋ ಕ್ಲಿಪ್ಪು, ಸೊ ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ ಅಷ್ಟೇ. ಅದಾದಮೇಲೆ ವಿಡಿಯೋ ಕಂಪ್ಲೀಟಾಗಿ ಆಗುತ್ತೆ. ಸೊ ಈಗ ಇಲ್ಲಿ ಫಸ್ಟು ನಿಮ್ಮ ಫೋಟೋಸ್ನ ಹಾಕಬೇಕು. ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ಆ್ಯಪಲ್ಲಿ ಇನ್ಸ್ಟಾಟ್ ಅಥವಾ ಪಿಂಟ್ರೆಸ್ಟ್ ಆ್ಯಪಲ್ಲಿ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡ್ಕೊಂಡಿರಿ ನಿಮ್ಮ ಫೋಟೋಸ್ನ. ಸೊ ಅದಾದಮೇಲೆ ಏನು ಮಾಡಿರಿ, ಆ ಒಂದು ಫೋಟೋಸ್ನ ಕ್ಲಿಕ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಹೋಗಿ ಸ್ಟಾರ್ ಕೊಟ್ಕೊಂಡು ಸೊ ನೀವು ಯಾವ ಫೋಟೋನ ಹಾಕ್ಬೇಕು ಅಂದ್ಕೊಂಡಿರ್ತೀರ ಜಸ್ಟ್ ಆ ಒಂದು ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ ಓಕೆನಾ. ಈಗ ನಾನು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ, ಇಲ್ಲಿ ಪ್ಲಸ್ನ ಕೊಟ್ಕೊಳ್ತೀನಿ. ಸೊ ಇಲ್ಲಿ ನೋಡಿ ಆಟೋಮೆಟಿಕ್ಕಾಗಿ ಹ್ಯಾಡ್ ಆಗುತ್ತೆ. ಸೊ ಹ್ಯಾಡ್ ಆದಾಗ ಅದು ಸ್ವಲ್ಪ ನಿಮ್ಗೆ ಅಡ್ಜಸ್ಟ್ಮೆಂಟ್ ಆಗದೆ ಇರ್ಬೋದು, ಬಟ್ ನೀವು ಕೈಯಿಂದನೇ ಈಗ ಒಂದು ಫೋಟೋಸ್ನ ಏನು ಮಾಡಿ ಸೆಲೆಕ್ಟ್ ಮಾಡ್ಕೊಂಡು ಕೈಯಿಂದನೇ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ರಿ. ನಿಮ್ಗೆ ಎಲ್ಲಿಗೆ ಬೇಕು ಎಲ್ಲಿಗೆ ಕೂರಿಸ್ತಾ ಅಂದ್ಕೊಂಡ್ರೆ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ರಿ. ಇದು ನಿಮಗೆ ಒಂದು ಫೋಟೋ ಅಡ್ಜಸ್ಟ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಏನು ಮಾಡಬೇಕಂದ್ರೆ ಎಲ್ಲ ವೀಡಿಯೋ ಸೆಟ್ ಆಗಿರುತ್ತೆ. ಇಲ್ಲಿ ನಿಮಗೆ ನಾನು ಒಂದು ವೀಡಿಯೋ ಹ್ಯಾಡ್ ಅಂತೇಳಿ ಒಂದು ಕೊಟ್ಟಿರ್ತೀನಿ ಟೆಂಪ್ಲೇಟ್ ಓಕೆನಾ. ಅಲ್ಲಿ ಒಂದು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಡಿಟ್ ಗ್ರೂಪ್ಗೆ ಹೋಗಿ ಸೊ ಸ್ಟಾರ್ಟಿಂಗ್ ಬಂದುಬಿಟ್ಟು ಸೊ ನಾನು ವೀಡಿಯೋ ಕ್ಲಿಪ್ ಕೊಟ್ಟಿರ್ತೀನಿ ಅಂತ ಹೇಳಿದ್ನಲ್ಲೋ ಆ ಒಂದು ವೀಡಿಯೋ ಕ್ಲಿಪ್ನ ನೀವು ಇಲ್ಲಿ ಹ್ಯಾಡ್ ಮಾಡಬೇಕಾಗುತ್ತೆ. ಸೊ ಹ್ಯಾಡ್ ಮಾಡಿದ್ರೆ ಅದು ಈ ರೀತಿ ಇರುತ್ತೆ. ಸೊ ಆ ಒಂದು ವೀಡಿಯೋನ ಈ ಥರ ಕೆಳಗಡೆ ತೊಗೊಂಬಂದು ಆಮೇಲೆ ಇದನ್ನು ಝೂಮ್ ಮಾಡ್ಕೊಳ್ರಿ. ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ಗೆ ಹೋಗಿ ಈ ಥರ ಝೂಮ್ ಮಾಡ್ಕೊಳ್ರಿ ಓಕೆನಾ. ನೋಡ್ತಾ ಇರ್ಬೋದು, ಝೂಮ್ ಮಾಡ್ಕೊಳ್ರಿ. ಸೊ ಝೂಮ್ ಮಾಡ್ಕೊಂಡಾದ್ಮೇಲೆ ಆ ಒಂದು ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಎಫೆಕ್ಟ್ಸ್ಗೆ ಹೋಗಿ ಆ್ಯಡ್ ಎಫೆಕ್ಟ್ಸ್ಗೆ ಹೋಗಿ ಸೊ ಇಲ್ಲಿ ನಿಮಗೆ ಕಲರ್ ಆ್ಯಂಡ್ ಲೈಟಲ್ಲಿ ಸ್ಯಾಚುರೇಷನ್ ಆ್ಯಂಡ್ ವೈಬ್ರೇಷನ್ ಅಂತ ಹೇಳಿರುತ್ತೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಓಕೆನಾ, ಇಲ್ಲಿ ನಾನು ತೋರಿಸ್ತೀನಿ ರೀ. ಇಲ್ಲಿದೆ ನೋಡಿ ಸ್ಯಾಚುರೇಷನ್ ಆ್ಯಂಡ್ ವೈಬ್ರೇಷನ್ ಅಂತ ಇರುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಸ್ಟಾರ್ಟಿಂಗ್ ಸೆಟ್ಟಿಂಗ್ ಕೊಟ್ಕೊಂಡು ಸೊ ಸ್ಯಾಚುರೇಷನ್ ಏನಿದೆ ಫುಲ್ಲು ಕಮ್ಮಿ ಮಾಡ್ಕೊಂಬಿಡ್ರಿ. ಸೊ ಓಕೆನಾ, ಕಮ್ಮಿ ಮಾಡ್ಕೊಂಡಾದ್ಮೇಲೆ ಆ ಒಂದು ವೀಡಿಯೋ ಕ್ಲಿಪ್ಪಲ್ಲಿ ಸೌಂಡ್ ಇರುತ್ತೆ ಅದನ್ನು ಮ್ಯೂಟ್ ಮಾಡ್ಕೊಳ್ರಿ. ಸೊ ಮ್ಯೂಟ್ ಮಾಡಿಕೊಂಡು ಈ ಒಂದು ಮೇಲೆ ಏನಿದೆ ಇದು ಲೈನು, ಆ ಲೈನ್ ಎಲ್ಲಿ ಗಂಟೆ ಇರುತ್ತೆ ಅಲ್ಲಿ ಗಂಟೆ ಹೋಗಿ ಆ ವಿಡಿಯೋನ ಕಟ್ ಮಾಡ್ಕೊಳ್ರಿ. ಸೊ ಬ್ಯಾಕ್ ಬಂದ್ಬಿಡ್ರಿ. ಸೊ ನಿಮ್ಮ ವಿಡಿಯೋನೇ ಇರೋದು ಆಟೋಮೆಟಿಕ್ಕಾಗಿ ಇಲ್ಲಿ ಹೊಡ್ತಾ ಇರೋದು ರೆಡಿ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಒಂದು ಫೋಟೋ ಏನಿರುತ್ತೆ ಸ್ವಲ್ಪ ಅಡ್ಜಸ್ಟ್ ಕಮ್ಮಿ ಆಗಿದೆ ನೋಡಿ ಓಕೆನಾ. ಇಲ್ಲಿ ನಿಮಗೆ ಫೋಟೋ ಸ್ವಲ್ಪ ಅಡ್ಜಸ್ಟ್ ಆಗದೇ ಇರ್ಬೋದು, ಸ್ವಲ್ಪ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ರಿ. ಯಾಕಂದರೆ ವೀಡಿಯೋ ಕ್ಲಿಪ್ಪು ನೋಡಿದ್ಮೇಲೆ ಅದು ಗೊತ್ತಾಗೋದು. ಈ ಥರ ನೀವು ಕೈಯಿಂದನೇ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರಿ ಓಕೆನಾ. ಇಲ್ಲಿ ನೋಡಿ ಈ ರೀತಿ ಅದು ಓಕೆನಾ. ಟ್ರೆಂಡಲ್ಲಿ ಆಗಿರೋದು ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬೋದು ಓಕೆನಾ. ಸೊ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಈಗ ಟ್ರೆಂಡಲ್ಲಿ ಇರೋದು ಆದಷ್ಟು ಬೇಗನೆ ಮಾಡ್ಕೊಳ್ರಿ, ಯೂಸ್ಫುಲ್ ಆಗುತ್ತೆ ಮತ್ತು ಯೂಸ್ ಕೂಡ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್ ಆ್ಯಂಡ್ ಲವ್ ಯು ಆಲ್.